ತಾಯಿ ನೋಡಿ ಕಾಣಿಸ್ತದೆ. ನನಗೆ ಗೊತ್ತು ಹಿಂಗೆ ಇಟ್ಕೊಂಡ್ರೆ ಕಾಣ್ತದೆ ಅಂತ. ಇಲ್ಲಿ ಇಟ್ಕೊಂಡ್ರೆ ಹಿಂಗೆ ಕಾಣಿಸ್ತದೆ. ಇಲ್ಲಿ ಶೂ ಫಸ್ಟ್ ನೋಡು ಎಲ್ಲ ಅದು ಬೇಕು ಇದು ಬೇಕು ಅಂತ. ಅವಳಿಗೆ ಶೂ ಬೇಕು ನೋಡಿ. ಇಲ್ಲ ಐತಿ ತಗೋ ಚಿಂಟ ಇದು ಲೇಸ್ ಬಿಚ್ಚಂಗಿಲ್ಲ, ಅದು ಹಂಗೇನೆ ಕಾಲು ತೋರ್ಸೋದು ಅಷ್ಟೇ ಸ್ಟೈಲ್ ಅದು. ಇಲ್ಲ ಐತಿ ನೋಡು. ಆ ಥರ ತಂತೆ ಇಲ್ಲ ಈ ಥರ ತಂತೆ. ಸ್ಕೂಲ್ಗೆ ಹಾಕೋಕ್ಕೆ ಇದು ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಇಲ್ಲಿ ನೋಡು, ಇಲ್ಲಿ ಬ್ಲೂ ಐತಿ. ನನಗೇನೋ ಇದು ಇಷ್ಟ. ಇಲ್ಲ ಈ ಥರ ನೋಡ್ತೀಯ ಬೇರೆ ಕಲರ್ ಆದರೂ ಬೇರೆ ಅದು ಬೇರೆ. ಇಲ್ಲ ಐತೆ ನೋಡು. ಇದು ತೋರಿಸಿ. ಹ್ಞೂ ಅಪ್ಪ ಹಾಕೊಂಡು ನೋಡ್ಬಾ ಇಲ್ಲಿ ಇಸ್ಕೊಂಡು. ಕುತ್ಕೊ ಇಲ್ಲಿ, ಕುತ್ಕೊಂಡು ಹಾಕೋ. ಬೆಟ್ಟೆಲ್ಲ ನೋಡು, ಓಡಾಡು. ಬೆಟ್ಟ ಮುಂದೆಗಡೆ ಕರೆಕ್ಟ್ ಆಯ್ತಾ? ಇರ್ಲ ಬೇರೆದು ನೋಡ್ತೀಯ? ಎಷ್ಟಿದು? ಹಾಂ ಯೂನಿಫಾರ್ಮ್ 650 ಕಮ್ಮಿ ಇಲ್ವಾ? ಕಂಪನಿ ಬ್ರ್ಯಾಂಡೆಡ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ, ಸೋಲು ಮೋಲ್ಡೆಡು. ನೀರಲ್ಲಿ ಹಾಕಿ ವಾಶ್ ಮಾಡಿ ಏನಾರ ಸಾಕ್ಸ್ ಬೇಕು. ಸಾಕ್ಸ್ ಏನು ಬೇಡ ನಿಮಗೆ. ನಾನು ಅದಿರಲಿ ಬಿಡಿ. ಅಲ್ಲ ಅದು ಫೋಟೋ ಅಲ್ಲ, ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಲ್ಲ, ಅದಕ್ಕೆ ಮುಂಚೆ ಒಂದು ಫೋಟೋ ತಗೊಳ್ಳೋಣ. ಓಪನ್ ಮಾಡಲ? ಹಾಂ ಹಾಂ ಏನು ಬೇಕ್ರಿ ಇರಬೇಕು. ಈ ಕಡೆ ಬಾ. ಇಲ್ಲೊಂದು ಹಾಸಿಗೆ ಅಂಗಡಿ. ಆ ಅಂಗಡಿದು ಒಂದು ಫೋಟೋ ತಗೋಬೇಕು. ಆ ಅಂಗಡಿದು ಅದೇ ನಾವು ಓದ್ತೀವಲ್ಲ, ಅಕ್ಕಂಗೆ ಬೇಕಂತೆ. ಬಾ ಹೋಗೋಣ. ಭಗವತ್ ಇಷ್ಟ ಅವ್ರೇನೋ ತಗೊಬೇಕಂತೆ. ಅಂಗಡಿದು ಹೆಸರು ಕೇಳಿರು.
ಈಗ ಬ್ಯಾಗ್ ಅದು ಹೆಂಗೆ ಎತ್ಕೊಂಡು ಹೋಗೋದು ಮನೆ ಒಳಕ್ಕೆ ಅಂತ ಗೊತ್ತಾಗ್ತಿಲ್ವಲ್ಲ. ಗಿಫ್ಟು ಹಾಂ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಲ್ಲ, ಇಲ್ದಿದ್ರೆ ಯಾರು ತಂದಿತ್ತು ಅಂತ ಗೊತ್ತಾಗಲ್ಲ. ಮಳೆ ಬರ್ತಾ ಸಮೋಸ ತಗೊಳ್ಳೋಣ ಇಲ್ಲಿ ಅನ್ನಲ್ಲ ಬಾ. ಸ್ವೀಟ್ ಕಚೋರಿ ಅಂತೆ ತಂತ್ಯಾ? ಇದು ಖಾರದ್ದಿರ್ಬೇಕು, ತಿನ್ನಲ್ವೇನು? ಇದೆಲ್ಲ ನಾರ್ಮಲ್ ಮನೆ ತಗೋತ. ಇದು ಚೆನ್ನಾಗಿದೆ ಅಂಗಡಿ, ಅದ್ರಲ್ಲಿ ಜಾಸ್ತಿ ದುಡ್ಡಿಲ್ಲ. ಇದೇ ಮಸಾಲಾನೇ ಇದಕ್ಕಾಗಲ್ಲ. ಸ್ಮೈಲ್ ಮಾ ಅತ್ತೆ ಸ್ಮೈಲ್. ಭಾಳ ರಾಕಿ ಹಾಕಿ ರಂಗೋಲಿ ಬಿಟ್ಟರೆ ಚೆನ್ನಾಗಿ ಕಾಣಿಸ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ವ್ಲಾಗ್ಸ್. ನಾನು ಇವಾಗ ವೆಲ್ಕಮ್ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗು ವಿಡಿಯೋ ಹಾಕಿ. ನೋಡಿ, ಇವತ್ತು ಒಂದು ಫಂಕ್ಷನ್ ಇದೆ. ಎಲ್ಲ ಬೆಳಿಗ್ಗೆಯಿಂದ ಸಗಣಿ ಸಾರಿಸಿ ಎಲ್ಲ ರಂಗೋಲಿಗಳು ಹಾಕ್ತಾಯಿದ್ದೀವಿ. ಏನು ಫಂಕ್ಷನ್ ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಏನಕ್ಕೆ ಈ ಥರ ಎಲ್ಲ ಚೆನ್ನಾಗಿ ರಂಗೋಲಿ ಹಾಕಿರೋದು ಅಂತ. ಬೆಳಿಗ್ಗೆನೇ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಶಾಪಿಂಗ್ ಎಲ್ಲ ಮಾಡಿ, ನಾನು ನನ್ನ ಮಗಳು ಇಬ್ಬರು ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಎಲ್ಲ ಓಡಾಡಿಕೊಂಡು ಅಲ್ಲೇ ಊಟನೂ ಮಾಡಿಕೊಂಡು ಬಂದು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬೆಳಿಗ್ಗೆನೇ ಎದ್ದು ಮನೆ ಮುಂದೆ ಎಲ್ಲ ಸಗಣಿ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಎಷ್ಟು ರಂಗೋಲಿಗಳು ಹಾಕಿದ್ದೀವಿ ನೋಡಿ. ಇಷ್ಟು ರಂಗೋಲಿ ಕೂಡ ನಾನೇ ಹಾಕಿದೆ. ನಾನೆಲ್ಲ ರಂಗೋಲಿ ಹಾಕ್ಕೊಂಡು ಬಂದೆ. ಆಂಟಿ ಸಗಣಿ ಸಾರಿಸ್ಬಿಟ್ಟು ಕೊಟ್ಟರು. ನಾನು ಫುಲ್ ಎಲ್ಲ ರಂಗೋಲಿ ಹಾಕ್ಕೊಂಡು ಬಂದೆ. ಆಮೇಲೆ ಇನ್ನೆಲ್ಲರೂ ಕಲರ್ ಹಾಕ್ತಾಯಿದ್ರು. ಸಖತ್ತಾಗಿ ಏನು ಫಂಕ್ಷನ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ರಂಗೋಲಿ ಹಾಕಿರೋದೆಲ್ಲ ನೋಡ್ಕೊಂಡು ಬನ್ನಿ. ಯಾವ್ಯಾವ ಥರ ರಂಗೋಲಿ ಹಾಕಿದ್ದೀನಿ. ಎಲ್ಲ ಸಿಂಪಲ್ ಆಗಿರೋ ರಂಗೋಲಿಗಳು ಹಾಕಿದ್ದೀನಿ. ಒಂದೊಂದು ರಂಗೋಲಿಗೂ ಮಧ್ಯ ಬಾರ್ಡರ್ಗಳು ಹಾಕಿದ್ದೀನಿ. ಈ ರೀತಿ ಬಾರ್ಡರ್ ಹಾಕಿ ಒಂದೊಂದು ರಂಗೋಲಿ ಬಿಟ್ಟರೆ ನೋಡೋಕ್ಕೇ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಫುಲ್ ವಿಡಿಯೋದಲ್ಲಿ ಬರೀ ನಾವು ಶಾಪಿಂಗ್ ಮಾಡಿರೋದು ಮತ್ತು ಈ ರಂಗೋಲಿ ಬಿಟ್ಟಿರೋದು ಮಾತ್ರ ಇದೆ. ನೋಡಿ ಎಷ್ಟು ದೂರ ಅಲ್ಲಿ ತನಕ ಬಿಟ್ಟಿದ್ದೀನಿ ರಂಗೋಲಿ. ಈ ವಿಡಿಯೋ ಆಗಲೇ ಬಿಟ್ಟು ಒಂದು ವಾರ ಆಯಿತು. ಆದರೆ ಇನ್ನೂ ನನಗೆ ಕಾಲು ನೋವು ತುಂಬ ಅಂದರೆ ತುಂಬ ಕಾಲು ನೋವು ಇದೆ. ಬಕ್ಕೊಂಡು ರಂಗೋಲಿ ಬರೆದ್ಬಿಟ್ಟು ಕಾಲು ನೋವು ಕಮ್ಮಿನೇ ಆಗಿಲ್ಲ. ನಡೆಯೋಕ್ಕೆ ಆಗ್ತಾಯಿಲ್ಲ, ನಡೆಯೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ. ಒಂದು ವಾರ ಆಯಿತು. ಇನ್ನೂ ಅಷ್ಟು
ಅಷ್ಟು ನೋವಿದೆ ಬಕ್ಕೊಂಡು ರಂಗೋಲಿ ಬಿಟ್ಟು. ನಾನು ಈ ವಿಡಿಯೋನ ಒಂದು ವಾರ ಆದಮೇಲೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಮೆಂಟ್ ಮಾಡಿ, ನನಗೆ ಕಳಿಸಿ ಕಮೆಂಟಲ್ಲಿ ಯಾವ ರಂಗೋಲಿ ಇಷ್ಟ ಆಯಿತು ಅಂತ. ಈ ರಂಗೋಲಿ ಇದೆ ನೋಡಿ, ಇದಂತೂ ನನಗೆ ಫೇವ್ರೇಟು. ನಾನು ಫಸ್ಟ್ ಕಲ್ತ್ಕೊಂಡಿದ್ದ ರಂಗೋಲಿ ಅದು. ಅದನ್ನು ಮಾತ್ರ ಎಲ್ಲೋದ್ರೂ ಫಸ್ಟ್ ನಾನು ಅದನ್ನು ಹಾಕ್ತೀನಿ. ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಆ ರಂಗೋಲಿ. ಎಲ್ಲ ರಂಗೋಲಿ ಮಧ್ಯನೂ ಬಾರ್ಡರ್ಗಳು ಬಿಟ್ಟಿದ್ದೀನಿ. ಈ ರೀತಿ ಬಾರ್ಡ್ರ್ ಬಿಟ್ಟರೆ ಸಖತ್ತಾಗಿ ಕಾಣಿಸುತ್ತೆ ರಂಗೋಲಿ. ಇಷ್ಟು ರಂಗೋಲಿ ಒಳಗೆ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ನಾನು ಫುಲ್ಲು ರಂಗೋಲಿ ಹಾಕ್ಕೊಂಡು ಹೋದೆ. ಆಮೇಲೆ ಮಿಕ್ದವರೆಲ್ಲ ಕಲರ್ ಹಾಕ್ತಾಯಿದ್ರು. ಹಾಕಿ ಎಲ್ಲ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 9:30 ಆಯಿತು. ಹಾಕಿ ಸಾಕಾಗಿ ಇವಾಗ ಕುತ್ಕೊಂಡಿದ್ದೀನಿ. ನನ್ನ ಮಗಳು ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದಾಳೆ. ಒಂದೊಂದು ರಂಗೋಲಿನೂ ಡೀಟೇಲಾಗಿ ತೋರಿಸಿದ್ದಾಳೆ ನೋಡಿ. ಲಾಸ್ಟಲ್ಲಿ ಎಂಡಂತ ಹಾಕ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗಿಂದ ರಂಗೋಲಿ ಹಾಕ್ಕೊಂಡು ಬಂದು ಇಲ್ಲಿಗೆ ಎಂಡಂತ ಹಾಕಿದ್ದೀನಿ. ಆಮೇಲೆ ಫಂಕ್ಷನ್ ಅಲ್ವಾ, ಬರೋರಿಗೆಲ್ಲ ವೆಲ್ಕಮ್ ಅಂತೆಲ್ಲ ಹಾಕಿದ್ದೀನಿ. ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟು ರಂಗೋಲಿನಲ್ಲಿ ಯಾವುದು ಇಷ್ಟ ಆಯಿತು ಅಂತ. ಎಷ್ಟು ರಂಗೋಲಿ ಹಾಕಿದ್ದೀನಿ ಅಂತ ಕೂಡ ನೀವು ಕಮೆಂಟ್ ಮಾಡಿ. ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ. ನೋಡಿ, ಇಲ್ಲಿ ವೆಲ್ಕಮ್ ಅಂತ ಬರೆದಿದ್ದೀವಿ. ಇದು ಏನು ಫಂಕ್ಷನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ. ಇದರಲ್ಲಿ ನನ್ನ ಫೇವ್ರೇಟ್ ರಂಗೋಲಿ ಯಾವುದು ಅಂತ ಹೇಳಿದ್ದೀನಿ. ಅದು ಯಾವುದು ಅಂತ ನೀವು ಸ್ಕ್ರೀನ್ಶಾಟ್ ತಗೊಂಡು ನನಗೆ ಕಳಿಸಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕಾಯ್ತಾಯಿರಿ ಏನು ಫಂಕ್ಷನ್ ಅಂತ.